ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾನ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಯಾವಾಗಲೂ ತರಕಾರಿ ಸಿಪ್ಪೆಗಳನ್ನು ಬಿಸಾಡ್ತೇವಲ್ವ, ಹಾಗೆ ಅದನ್ನು ಉಪಯೋಗಿಸಿಕೊಂಡು ಚಟ್ನಿಯನ್ನೊಂದು ಹೇಗೆ ತಯಾರಿಸ್ಬೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇವೆ. ಇವತ್ತು ನಾವು ಒಂದು ಹೀರೆಕಾಯಿ ಸಿಪ್ಪೆಯ ಚಟ್ನಿ, ಇದು ಸೋರೆಕಾಯಿ ಸಿಪ್ಪೆಯ ಚಟ್ನಿ, ಹಾಗೆ ವೇಸ್ಟ್ ಆಗುವ ಸಿಪ್ಪೆಗಳನ್ನು ಉಪಯೋಗಿಸಿಕೊಂಡು ಸುಲಭವಾಗಿ ಚಟ್ನಿ ಹೇಗೆ ತಯಾರಿಸ್ಬೋದು ಅಂತ ಹೇಳಿಕೊಡ್ತೇವೆ ಫ್ರೆಂಡ್ಸ್. ಇವತ್ತು ಬನ್ನಿ ಈಗ ಹೇಗೆ ಮಾಡೋದು ಅಂತೇಳಿ ನೋಡುವ. ಸೋರೆಕಾಯಿ ಸಿಪ್ಪೆಯಿಂದ ಒಂದು ಚಟ್ನಿ ಹೇಗೆ ಮಾಡೋದು ಅಂತೇಳಿ ನೋಡುವ. ಅದಕ್ಕೆ ನಮಗೆ ಒಂದು ಸೋರೆಕಾಯಿಯ ಸಿಪ್ಪೆ ತಗೊಂಡಿದ್ದೇನೆ ನಾನಿಲ್ಲಿ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಾಗೆಯೇ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, ಒಂದು ಅರ್ಧ ಈರುಳ್ಳಿ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ನಾನಿಲ್ಲಿ 4-5 ತಗೊಂಡಿದ್ದೇನೆ, ಹಾಗೆ ಉಪ್ಪು ರುಚಿಗೆ ಬೇಕಾದಷ್ಟು. ಇಲ್ಲಿ ನೋಡಿ ಒಂದು 10 ಎಸಳಿನಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಇವಿಷ್ಟು ಹಾಕಿ ಒಂದು ಚಟ್ನಿ ಹೇಗೆ ರುಬ್ಬೋದು ಅಂತೇಳಿ ನೋಡುವ. ಮೊದಲಿಗೆ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಹಸಿಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಇದನ್ನು ಈಗ ಒಂದು 2 ನಿಮಿಷ, ಪೂರ್ತಿಯಾಗಿ ಬಾಡಿಸ್ಬೇಕು ಅಂತ ಏನಿಲ್ಲ, ಒಂದು 2 ನಿಮಿಷ ಬಾಡಿಸಿದ್ರೆ ಸಾಕು. ಹಸಿಮೆಣಸು ಒಂಚೂರು ಕಲರ್ ಚೇಂಜ್ ಆಗ್ತದೆ, ಅಷ್ಟು ಬಾಡಿಸಿದ್ರೆ ಸಾಕು. ಈಗ ಇದಕ್ಕೆ ಸೋರೆಕಾಯಿಯ ಸಿಪ್ಪೆ ಸಣ್ಣಕ್ಕೆ ಕಟ್ ಮಾಡಿ ಏನು ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ಅದರ ಜೊತೆಗೆ ಬಾಡಿಸ್ಕೊಳ್ಳುವ. ನಾವಿದನ್ನು ಬೇಯಿಸಿ ಮಾಡ್ತಾ ಇಲ್ಲ, ಹಾಗಾಗಿ ಇಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೇವೆ. ಇದರ ಹಸಿ ವಾಸನೆ ಹೋಗುವವರೆಗೆ ಒಂದು 3-4 ನಿಮಿಷವರೆಗೆ ನೀವು ಇದನ್ನು ಬಾಡಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ಹಸಿಮೆಣಸಿನ ಕಲರ್ ಬಿಳಿ ಬರ್ತದೆ, ಆವಾಗ ಇದು ರೆಡಿ ಆಯಿತು ಅಂತೇಳಿ ಅರ್ಥ. ಸ್ವಲ್ಪ ಗ್ರೀನಿಂದ ಹೋಗಿ ಬಿಳಿ ಕಲರ್ ಬಂದಾಗ ಅದನ್ನು ಆಫ್ ಮಾಡಿ. ಮಿಕ್ಸಿ ಜಾರಿಗೆ ಈಗ ರುಬ್ಬಿರುವಂತಹ ಸೋರೆಕಾಯಿ ಸಿಪ್ಪೆ, ಹಸಿಮೆಣಸು ಹಾಗೂ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಈಗ ತೆಂಗಿನಕಾಯಿ ಜೊತೆಗೆ ನಾವು ತರಿಯಾಗಿ ರುಬ್ಬಿಕೊಳ್ಬೇಕು. ಅದರ ಜೊತೆಗೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೇನೆ. ರುಬ್ಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಕೂಡ ಹಾಕಿಕೊಳ್ಳುವ. ಜಾಸ್ತಿ ನೀರು ಹಾಕೋದೇನು ಬೇಡ. ಇದು ರುಚಿಗೆ ಬೇಕಾದಷ್ಟು ಉಪ್ಪು. ಸೋರೆಕಾಯಿ ಸಿಪ್ಪೆ ಚಟ್ನಿ ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳುವ. 1 ಟೀ ಸ್ಪೂನಷ್ಟು ಎಣ್ಣೆ, ಸಾಸಿವೆ ಹಾಗೂ ಕರಿಬೇವು. ಒಗ್ಗರಣೆ ರೆಡಿ. ಚಟ್ನಿ ಕೂಡ ಊಟಕ್ಕೆ ರೆಡಿ ಆಯಿತು. ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಹೇಗೆ ಮಾಡೋದು ಅಂತೇಳಿ ನೋಡುವ. ಅದಕ್ಕೆ ನಮಗೆ 2 ಹೀರೆಕಾಯಿಯ ಸಿಪ್ಪೆ ತಗೊಂಡಿದ್ದೇನೆ. ಇಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ರುಚಿಗೆ ಬೇಕಾದಷ್ಟು ಉಪ್ಪು, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಹಾಗೂ ಹುಣಸೆ ಹಣ್ಣು. ಮೊದಲಿಗೆ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ. ಅದು ಬಿಸಿ ಆಗ್ತಾ ಇದ್ದ ಹಾಗೆಯೇ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಇವಿಷ್ಟನ್ನು ಮೊದಲಿಗೆ ಫ್ರೈ ಮಾಡಿಕೊಳ್ಳುವ. ಇದಕ್ಕೆ ಒಂದಷ್ಟು ಕರಿಬೇವು ಹಾಕ್ತಾ ಇದ್ದೇನೆ. ಇದಕ್ಕೆ ಈಗ ಹೀರೆಕಾಯಿ ಸಿಪ್ಪೆನ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ಒಂದು 2 ನಿಮಿಷ ಫ್ರೈ ಮಾಡುವುದರಲ್ಲಿ. ಒಂದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಒಂದು 2 ನಿಮಿಷ ಸಾಕು. ತುಂಬ ಬೇಯಿಸಬೇಕು ಅಂತೇನಿಲ್ಲ, ಆಮೇಲೆ ನಾವು ನುಣ್ಣಗೆ ರುಬ್ತೇವೆ ಅದನ್ನು. ಇದು ನೋಡಿ, ಇದು ಸಾಕೀಗ. ಕಡಲೆಬೇಳೆ, ಉದ್ದಿನಬೇಳೆ ಸರಿಯಾಗಿ ಫ್ರೈ ಆಯಿತು. ಅಷ್ಟಾಯಿತು ಅಂದರೆ ಸಾಕಿದು. ಇದನ್ನು ಈಗ ತೆಂಗಿನಕಾಯಿ ಜೊತೆಗೆ ರುಬ್ಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ನೀರು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಇದನ್ನು ಈಗ ಇದಕ್ಕೆ ಹಾಕ್ಕೊಳ್ತೇನೆ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಹುಣಸೆ ಹಣ್ಣು
ಹಾಗೂ ತೆಂಗಿನಕಾಯಿ. ರುಬ್ಬಲಿಕ್ಕೆ ಬೇಕಾದಷ್ಟು ನೀರು. ಇವನ್ನೀಗ ತರಿ ರುಬ್ಬಿಕೊಳ್ಳುವ. ಇದನ್ನೀಗ ತರಿ ರುಬ್ಕೊಂಡಿದ್ದಾಯಿತು. ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಕೂಡ ಒಂದು ಒಗ್ಗರಣೆ ಮಾಡಿಕೊಳ್ಳುವ. ಇದಕ್ಕೊಂದು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಇಂಗು, ಯಾಕಂದರೆ ಇದಕ್ಕೆ ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಹಾಕ್ಕೊಂಡಿದ್ದೇನೆ, ಅದಕ್ಕೋಸ್ಕರ ಕರಿಬೇವು, ಇದಿಷ್ಟನ್ನು ಹಾಕಿ ಒಂದು ಒಗ್ಗರಣೆ ಮಾಡುವ. ನಮ್ಮ ಹೀರೆಕಾಯಿ ಸಿಪ್ಪೆಯ ಚಟ್ನಿ ಕೂಡ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ಅಡುಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇವೆ. ಧನ್ಯವಾದಗಳು.